ನಾವಿವಾಗ ನಿಮಗೆ ಕೇಳಿಸ್ತಾ ಇದೆ ಅನಿಸುತ್ತೆ. ನಾನಿವಾಗ ನಂದು ಲೋಗೋನ ಇಲ್ಲಿ ಅಂಟಿಸ್ಬಿಟ್ಟು ಹೊರಟೆ. ನಮ್ಮ CRPF ಅವರು ನಮಗೆ ಕರೆದಿದ್ರು. ಅವರು ಆಂಧ್ರದವರು, ಕನ್ನಡ ಚೆನ್ನಾಗಿ ಮಾತಾಡ್ತಾ ಇದ್ರು. ಯಾಕಂದರೆ ಹುಬ್ಳಿಯಲ್ಲಿ ಅವರ ಸಿಸ್ಟರ್ ಇದ್ದಾರಂತೆ. ಆ್ಯಂಡ್ ಅವರು ಕೂಡ ಬೆಂಗಳೂರಿನಲ್ಲೇ ಮೇಕ್ರಿ ಸರ್ಕಲಲ್ಲಿ ಇದ್ರು ಕೆಲವೊಂದು ವರ್ಷಗಳು ಅಂತ ಹೇಳಿದ್ರು. ಸೊ ಅವ್ರನ್ನ ಒಂದ್ಸಲ ಮಾತಾಡಿಸಿ ನಾವು ನಮ್ಮ ಪ್ರಯಾಣ ಬೇಗ ಸ್ಟಾರ್ಟ್ ಮಾಡೋಣ. ಜೈ ಭಾರತ್, ಜೈ ಹಿಂದ್. ಮನಿಗಮ್ ಪಾಸ್. Right now we are going to ಸೋನ್ಮಾರ್ಗ್ ಕಡೆ ಹೋಗ್ತಾ ಇದ್ದೀನಿ. ಸೋನ್ಮಾರ್ಗ್ ಮುಂಚೆ ಒಂದು ಶಿವನ್ ಟೆಂಪಲ್ ಸಿಗುತ್ತೆ, ಅದನ್ನ ದರ್ಶನ ಮಾಡ್ಕೊಂಡು ಅಲ್ಲಿಂದ ಮುಂದೆ ಸೋನ್ಮಾರ್ಗಿಂದ ಸೀದಾ ಕಾರ್ಗಿಲಲ್ಲಿ ಮೆಮೋರಿಯಲ್ ವಾರ್ ಮೆಮೋರಿಯಲ್ ನೋಡ್ತೀನಿ. ವೆದರ್ ಹೇಗಿರುತ್ತೆ ಸಪೋರ್ಟ್ ಮಾಡಿದ್ರೆ ಮುಂದಕ್ಕೆ ಹೋಗ್ತೀನಿ, ಇಲ್ಲ ಅಂದ್ರೆ CRPF ಕ್ಯಾಂಪ್ ಅಲ್ಲಿ ಸ್ಟೇ ಮಾಡಕ್ಕೆ ಜಾಗ ಕೊಡ್ತೀನಿ ಅಂತ ಹೇಳಿದ್ದಾರೆ. ಒಬ್ರು ಸಿಕ್ಕಿದ್ರು, ತುಂಬಾ ಖುಷಿ ಆಯ್ತು. ಆರ್ಮಿ ಅವರು ಚೆನ್ನಾಗಿ ಮಾತಾಡ್ಸಿದ್ರು, ಮತ್ತೆ ಕರೆದ್ರು, ಮತ್ತೆ ಬೆಂಗಳೂರಿಗೆ ಬಂದಾಗ ಸಿಗೋಣ ಅಂತ ಹೇಳಿದ್ರು. ಅವರು ನನ್ನ ಟ್ರೀಟ್ ಮಾಡಿದ್ದು ತುಂಬಾ ಖುಷಿ ಆಯ್ತು. ಅವ್ರ ಹೆಸರು ಹೇಳ್ಬೋದು ಗೊತ್ತಿಲ್ಲ, ಬಟ್ ಆದ್ರೂ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು, ತುಂಬಾ ಖುಷಿ ಆಯ್ತು. ನೀವು ನೋಡ್ತಾ ಇರ್ಬೋದು ದ್ರಾಸ್ ಕಾರ್ಗಿಲ್ 117 ಲೇ ಬಂದು 200+ ಇರುತ್ತೆ. ನೋಡಿದಿರಲ್ಲ ಅಲ್ಲೇ ವೆದರ್ ಚಿನ್ನಾಗಿದೆ. ಮೇಲ್ಗಡೆ ಎಲ್ಲ ಸ್ನೋ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಅಂಡ್ ನಾವಿವಾಗ ನಮ್ಮ ಪ್ರಯಾಣ ಬೇಗ ಸ್ಟಾರ್ಟ್ ಮಾಡ್ಕೋಬೇಕಾಗಿತ್ತು. ಆಕ್ಚುಲಿ 1 hour ಲೇಟ್ ಆಗಿ ಸ್ಟಾರ್ಟ್ ಮಾಡಿದೀವಿ. 8 ಗಂಟೆಗೆ ಹೊರಡ್ಬೇಕು ಅಂತ ನಮ್ಮ ಪ್ಲಾನ್ ಇದ್ದಿದ್ದು, ಬಟ್ ನಾವು 9 ಗಂಟೆಗೆ ಹೊರಟಿದೀವಿ. ದಾರಿಯಲ್ಲಿ ಮಳೆ ನಾವು ಸಿಗಾಕೊಳ್ತಾನೆ ನಾವು ಆರಾಮಾಗಿ ಹೋದ್ರೆ ಸಾಕು ಅಂತ ಬೇಡ್ಕೊಂತೀನಿ. ಹರ ಹರ ಮಹಾದೇವ್. ಸೂಪರ್ ವ್ಯೂ, ಗುಡ್ ಮಾರ್ನಿಂಗ್ ವಾಯ್ಸ್, ತುಂಬಾ ಚೆನ್ನಾಗಿದೆ. ಬೆಳಗ್ಗೆ ಮಳೆ ಬಂತು, ನಾನಂತೂ ಫುಲ್ ಗಾಬರಿ. ಮಳೆ ಬಂತಲ್ಲಪ್ಪ, ಮತ್ತೆ ಇವತ್ತಿಲ್ಲ ಹುಡ್ಕೋಬೇಕಾ, ಟೆಂಟ್ ಎಲ್ಲ ನಂದು ಹೋಗುತ್ತೆ, ಏನ್ ಕಥೆ ನಂದು, ಏನು ಎತ್ತ, ಫುಲ್ ಶಾಕ್ ಆಗಿದ್ದೆ. ಬಟ್ ದೇವರು ನನ್ನ ಪ್ರಾರ್ಥನೆನ ಕೇಳಿಸ್ಕೊಂಡ್ಬಿಟ್ರು, ಮತ್ತೆ ನಮ್ಮನ್ನ ಬೇಗ ಹೊರಡ್ಲಿ ಅಂತ ಹೇಳಿ 1 hour ಮಳೆ ನಿಲ್ಸಿದ್ರು ಅನ್ಸುತ್ತೆ. ಸೊ ಎಲ್ಲ ರೆಡಿಯಾಗಿ ಸೆಟಪ್ ಆಗಿ ಒಂದು ಕಾಫಿ ಕುಡಿದು ದಿಲ್ಪೇಮರ್ ಹೋಟೆಲಲ್ಲಿ ಹೊರಟೆ. ಜನ ತುಂಬಾ ಒಳ್ಳೆಯವರಿದ್ರು ಸ್ವಲ್ಪ, ಯಾಕಂತಂದ್ರೆ ಬಿಲ್ ಎಷ್ಟಾಗಿತ್ತು ಆದಷ್ಟು ಕಮ್ಮಿನೇ ತಗೊಂಡ್ರು. ನೀವು ನೋಡ್ತಾ ಇರ್ಬೋದು ಫುಲ್ ತಣ್ಣಗಿದೆ ಗಾಳಿ. ಜಾಕೆಟ್ ಏರ್ ಫ್ಲೋ ಇರೋದ್ರಿಂದ ಬೆಳಗ್ಗೆ ಒಳ್ಳೆ ಸ್ನಾನ ಬೇರೆ ಆಯ್ತು. 2 ದಿನದಿಂದ ಸ್ನಾನ ಆಗಿರ್ಲಿಲ್ಲ. ಸ್ನಾನ ಮಾಡಿ ನಾವು ಹೊರಟಿದೀವಿ. ಇವತ್ತು ವೆದರ್ ತುಂಬಾ ಚಿಲ್ಲಾಗಿದೆ ಗುರು. ನನಗೆ ಹೇಳಿದ್ರು ಆದಷ್ಟು ಬೇಗ ಹೊರಡಿ, ಯಾಕಂದ್ರೆ ಸ್ನೋ ಸ್ಟಾರ್ಟ್ ಆಗಿದೆ, ನಮಗೆ ಸುಮ್ಮನೆ ಪ್ರಾಬ್ಲಮ್ ಆಗ್ಬಾರ್ದು ಅಂತ. ಸೊ ನಮ್ಮ ಪ್ರಯಾಣ ನಾವು ಬೇಗ ಸ್ಟಾರ್ಟ್ ಮಾಡ್ಕೊಂಡು ಹೊರಟಿದೀವಿ. ನಮ್ಮ ದಾರಿ ಇವಾಗ ಕಂಗನ್, ಅಲ್ಲಿ ಒಂದು ಟೆಂಪಲ್ ಇದೆ, ಆ ಟೆಂಪಲ್ ಹೋಗಿ ಆ ಟೆಂಪಲ್ ಮುಗಿಸ್ಕೊಂಡು ನಾವು ಹೊರಡ್ತೀವಿ. ಸೋನ್ಮಾರ್ಗ್ ಟು ದ್ರಾಸ್ ಟು ಕಾರ್ಗಿಲ್ ಅಲ್ಲಿ ಮೆಮೋರಿಯಲ್ ನೋಡಿ ಅಲ್ಲಿಂದ ನಾವು ಇವಾಗ ಕಂಗನಿಂದ ಮುಂದೆ ಸ್ವಲ್ಪ ಲೆಫ್ಟ್ ತಗೊಂಡಿದ್ದೀವಿ. ಅಂಡ್ ಇಲ್ಲಿ ನಾವು ಒಳಗೆ ಹೋಗ್ಬೇಕು ಸ್ವಲ್ಪ ದೂರ, ಲೈಕ್ 6 ಕಿಲೋಮೀಟರ್ ಅರೌಂಡ್. ಸೊ ಅಲ್ಲಿ ಶಿವನ್ ಟೆಂಪಲ್ ಸಿಗುತ್ತೆ. ಅಂಡ್ ಟೆಂಪಲ್ ನೋಡ್ಕೊಂಡು ಅಲ್ಲಿಂದ ಮತ್ತೆ ರಿಟರ್ನ್ ಇದೆ ರೋಡಲ್ಲಿ ಬರ್ಬೇಕು ವಾಪಸ್. ಇಲ್ಲಿಂದ ಬಂದು ನಾವು ಹೋಗ್ತೀವಿ ನಮ್ಮ ಪ್ರಯಾಣ ಕಾರ್ಗಿಲ್ ಕಡೆಗೆ. ಹಳ್ಳಿ ಒಳಗೆ ನೋಡು, ಬೆಳಗ್ಗೆ ಕಾಶ್ಮೀರಿ ವಿಲೇಜ್ ಅಲ್ಲಿ ನಾವು ಸ್ಕೂಲ್ ಮಕ್ಕಳೆಲ್ಲ ಸ್ಕೂಲ್ಗೆ ಹೋಗ್ತಾ ಇದಾರೆ. ಫ್ರೈಡೇ ಬೇರೆ. ಫಸ್ಟ್
Not first right, the second right, I guess. भैया शिव जी का मंदिर, शिव जी का मंदिर। नारंगा, आप सीधा जाओ लास्ट पे। ठीक है, थैंक यू भैया। हाँ नारंग, नारा नाग, हाँ ಹೋಗೋಣ ನಾವು ನೋಡಿ ಗುರು. ಇದು ಆಟಮ್ ಸೀಸನ್ ಅಲ್ಲಿ, ಆಟಮ್ಸ್ ಅಲ್ಲಿ ಬಂದ್ರೆ ಕಾಶ್ಮೀರ್ ಫುಲ್ ಲಾಸ್ಟಿಗೆ ಹೋಗಿ ಅಂತ ಹೇಳ್ತಾ ಇದಾರೆ. ಸೊ ಎಷ್ಟು ಕಿಲೋಮೀಟರ್ ಇದೆ ಅಂತ ಗೊತ್ತಿಲ್ಲ, ಒಂದೇ ರೋಡು ಹತ್ಕೊಂಡು ಹೋಗ್ಬೇಕು. ಒಳ್ಳೆ ಏರ್ಪಿನ್ ಲೂಪ್ ಟೈಪ್ ಎಲ್ಲ ಇದೆ ಇದು. ಇಲ್ಲಿಂದಾನೆ ಪ್ರಾಕ್ಟೀಸ್ ಮಾಡ್ಕೋಬೇಕು ಕಾರ್ಗಿಲ್ದು. ಸಣ್ಣ ಸಣ್ಣ ರೋಡಲ್ಲಿ ಕಲ್ತ್ರೆ ದೊಡ್ಡ ರೋಡಲ್ಲಿ ಓಡ್ಸಕ್ಕಾಗೋದು. ಭಯ್ಯ ಬೀಜ ಬೈಕ್ ಬರ್ಸಿದ್ದಲ್ಲಪ್ಪ. ನಾನು ಇವತ್ತಿಂದ ಎಲ್ಲಾರ್ಗು ಒಂದು ಹೊಸದೊಂದು ನ್ಯೂಸ್ ಹೇಳ್ತೀನಿ. ಏನಪ್ಪಾ ಅಂತಂದ್ರೆ, ಇನ್ನು ನಮ್ ತರನೇ ಹಸು ಇದೆ, ನಮ್ ತರನೇ ಜನ ಇದ್ದಾರೆ. ಇಷ್ಟೇ ಡಿಫ್ರೆನ್ಸ್. ಇವ್ರು ಚಳಿಲಿ ಇರ್ತಾರೆ, ನಾವು ನಾರ್ಮಲ್ ಆಗಿರ್ತೀವಿ ಅಷ್ಟೇ. ಮನೆ ಏನ್ ಗುರು ಚರ್ಚ್ ತರ ಕಟ್ಕೊಂಡ್ಬಿಟ್ಟವ್ರೆ ನೋಡು. ಆದ್ರೂ ಇಲ್ಲಿನ ಮನೆಗಳೇ ಒಂಥರ ಇಟ್ಟಿಗೆ, ಆಮೇಲೆ ಮೇಲ್ಗಡೆ ಶೀಟ್, ಅದ್ರ ಮಧ್ಯೆ ಇನ್ಸುಲೇಷನ್, ಅಲ್ಲೆಲ್ಲ ವುಡ್ ಸ್ಟೋರ್ ಮಾಡ್ತಾರೆ. ಯಾಕಂದ್ರೆ ಚಳಿಗಾಲದಲ್ಲಿ ಅವ್ರಿಗೆ ಸೌದೆಗಳು ಸಿಗಲ್ಲ. ಆದಷ್ಟು ಇವಾಗಿಂದನೇ ಅವ್ರ ಸೌದೆನ ಸೇವ್ ಮಾಡಿ ಎತ್ತಿ ಇಟ್ಕೋಬೇಕು. ಜಾನುವಾರುಗಳಾದ್ರೆ ಹಸುಗಳಿಗಾಗಿರ್ಬೋದು, ಕುರಿಗಳಿಗೆ ಹುಲ್ಲು ಮೇವು ಎಲ್ಲ ಸೇವ್ ಮಾಡಿ ಈಗ್ಲಿಂದಾನೇ ಇಟ್ಕೋತಾರೆ. ಯಾಕಂದ್ರೆ ಆಫ್ಟರ್ ಅಕ್ಟೋಬರ್ ತುಂಬಾ ಕಷ್ಟ ಅವರಿಗೆ, ಸಿಗೋದು ಕಮ್ಮಿ. ಇನ್ ಕೇಸ್ ಸಿಕ್ಕಿದ್ರು ಆರ್ಮಿ ಅವರು ಅದನ್ನ ಸೌದೆಗಳನ್ನ ಸೇಲ್ ಮಾಡ್ತಾರೆ ತೂಕದ ಲೆಕ್ಕದಲ್ಲಿ, ಅದನ್ನ ತಗೋಬೇಕಾಗುತ್ತೆ ಅವರು. ಹಾಯ್ ಎಲ್ರಿಗೂ ಹಾಯ್. ಅನ್ಕೊಂಡು ಹೋಗೋದು 300 meters. ಎದುರುಕೋತಾ ಇದಾರೆ ಎಲ್ಲಾರು ನನ್ ನೋಡಿದ್ರೇನೆ. ಮೆಡಿಕಲ್ ಶಾಪ್ ಪ್ರೊವಿಷನ್ ಸ್ಟೋರ್ ಇದು. ಏನಿದು ಸರ್, ಏನಿದು ಸರ್? ಇದು ಬಂದು $90 ಸ್ಟಿಪ್, ಫಸ್ಟ್ ಗೇರು. ಕಾಲಭೈರವಾಯ ನಮಃ. ಕ್ರಿಸ್ಮಸ್ ಟ್ರೀ ಅಂತಿದ್ವಿ ನಾವು ಆಗ ಇದನ್ನೆಲ್ಲ, ಯಾಕಂದ್ರೆ ನಮ್ಗೆ ಅದ್ರ ಹೆಸರು ಗೊತ್ತಿಲ್ಲ. ಇಲ್ಲೆಲ್ಲ ಇದೆ, ಸ್ನೋ ಎಲ್ಲಿ ಬೀಳುತ್ತೆ, ಚಳಿ ಎಲ್ಲಿ ಜಾಸ್ತಿ ಇದೆ ಅಲ್ಲೆಲ್ಲ ಇದೆ. ಅದಕ್ಕೆ ಕ್ರಿಸ್ಮಸ್ ಅಲ್ಲಿ ಈ ಗಿಡನ ಅವರು ಡೆಕೋರೇಟ್ ಮಾಡ್ತಾರೆ. ನಮ್ ಕಡೆ ಎಲ್ಲ ಇದಿರಲ್ಲ ಬಿಡಿ.
ಹ್ಮ್ 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 ಆರಾಮಾಗಿ ಹೋಗಿ ರಿಸ್ಕ್ ಬೇಡ. ಗೊಬ್ಬರ ತೊಪ್ಪೆಗೆ ಹಾಕಕ್ ಹೋಯ್ತಾವ್ರಿ, ತೊಪ್ಪೆನ ತಿಪ್ಪೆಗೆ ಹಾಕಕ್ ಹೋಯ್ತಾವ್ರಿ. ಏನ್ ಚಂದ ಅಲ್ಲ. ಹ್ಮ್ ಚಂದ 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 ನನ್ ಹೆಂಡತಿ ಅನ್ಕೊಂಡು ಹಾಡ್ಕೊಂಡು ಹೋಗೋದು ನಮ್ಮ ಅಪ್ಪು ಸರ್ದು. ಆದ್ರೆ ಯಾರು ಇಲ್ಲ ನನ್ನ ಹೆಂಡತಿ ಅನ್ನಕ್ಕೆ. ಬಾಗುರು ಆರಾಮಾಗಿ ಸುತ್ತು ಮಜಾ ಮಾಡು. ನಂದು ತುಂಬಾ ಪಾಲಿಸೀಸ್ ಇದಾವೆ, ಅದ್ರಲ್ಲಿ ಒಂದ್ ಪಾಲಿಸಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಬಂದಿದ್ದೆ ಒಬ್ನೇ, ಹೋಗಿದ್ದೆ ಒಬ್ನೇ, ಸುತ್ತೋದು ಒಬ್ನೇ. ನೋಡು, ಎಂಜಾಯ್ ಮಾಡು. ಎಲ್ಲಿವರೆಗೂ ನಿನ್ ಕೈಲಿ ಫ್ರೀಡಮ್ ಅನ್ನೋದು ಯಾರ ಕೈಗೂ ಕೊಡ್ದಲ್ಲ ಇರುತ್ತೆ, ಅಲ್ಲಿವರೆಗೂ ನಿನ್ ಫ್ರೀಡಮ್ ನ ಫುಲ್ ಎಷ್ಟವರೆಗೂ ಎಂಜಾಯ್ ಮಾಡು. ತುಂಬಾ ಖುಷಿ ಆಗುತ್ತೆ ಗುರು. ಫ್ರೀಡಮ್ ಇಸ್ ಮೈ ಬರ್ತ್ ರೈಟ್, ಐ ವಿಲ್ ಗೆಟ್ ಇಟ್ ಅಟ್ ಎನಿ ಕಾಸ್ಟ್ ಅಂತ ನಮ್ಮ ಸುಭಾಷ್ ಚಂದ್ರ ಬೋಸ್ ಹೇಳಿದ್ದಾರೆ. ಗಿವ್ ಮಿ ಬ್ಲಡ್, ಐ ವಿಲ್ ಗಿವ್ ಯು ಫ್ರೀಡಮ್. ಆಕ್ಚುಲಿ ಮೊದ್ಲು ನಾನೇನ್ ಅನ್ಕೊಂಡೆ ಅಂದ್ರೆ ಸುಮ್ನೆ ಹೋಗ್ಬಿಡೋಣ, ಲೇನ ಒಂದು ವಾರದಲ್ಲಿ ಕವರ್ ಮಾಡ್ಬಿಡೋಣ ಅಂತ ಅನ್ಕೊಂಡೆ. ಆಮೇಲೆ ನನ್ನ ನೈಟ್ ನಾನೇ ರೀಲ್ಸ್ ಶೇರ್ ಮಾಡ್ಕೊಂಡಿದ್ದೆ, ಎಲ್ಲ ವಿಡಿಯೋಸ್ ಏನೇನ್ ಬರುತ್ತೆ ಸಜೆಷನ್ ಅಲ್ಲಿ. ಅದು ನೋಡಿ 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 ಸೇವ್ ಮಾಡಿದ ಪ್ಲೇಸ್ ಎಲ್ಲ ನೆನಪಿಸ್ಕೊಂಡಾಗ ಮಾಡಿದ್ರೆ ಫುಲ್ ಪೀಕ್ ಕಂಟೆಂಟ್ ಅಂತಲ್ಲ, ಪೀಕ್ ಎಕ್ಸ್ಪೀರಿಯನ್ಸ್ ಮಾಡು. ಯು ಆರ್ ಹಿಯರ್ ಟು explore, experience and explain. So you did at the fullest. ನೋಡಿ ಎಲ್ಲ ಸೆಟ್ ಮಾಡ್ಕೊತಾ ಇದ್ದಾರೆ. ಚಳಿಗಾಲ ಮಳೆಗಾಲ ಸ್ಟಾರ್ಟ್ ಆಯ್ತಲ್ಲ, ಅದಕ್ಕೋಸ್ಕರನೇ. ಕಾಶ್ಮೀರಿ ಸ್ಕೂಲ್ ಮಕ್ಕಳು ಯಾರು ಹಾಯ್ ಮಾಡಿದ್ರೆ ರಿಟರ್ನ್ ಹಾಯೇ ಮಾಡಲ್ಲ ಅಲ್ಲ ಗುರು. ಯಾರೋ ಮೇಡಮ್ ಜಿ ಕಾರ್ ಒಳಗಿಂದ ನಮ್ಮನ್ನೇ ನೋಡ್ತಾ ಇದ್ದಾರೆ. ಹಾಯ್ ಮೇಡಮ್ ಜಿ, ಹೇಗಿದ್ದೀರಾ? ನೋಡ್ರಿ ಇರ್ಲಿ, ನಾವೇನ್ ತಿನ್ಕೊಳಲ್ಲ, ನಾವೇನಾದ್ರೂ ನಮ್ಮೂರು ಹುಡುಗಿನೇ ನೋಡೋದು. ಇಲ್ಲಿದೀವಿ ಅಂತ ನೋಡ್ತಾ ಇದ್ದೀವಿ. ಓ ಓ ಓ ಓ ಬ್ಯೂಟಿ, ಶೋ ಮಿ ಯುವರ್ ಫೇಸ್ ಒನ್ಸ್. ಓ ಕ್ಯೂಟಿ. ಎಲ್ಲಾದ್ರೂ ಇದ್ ಬಿಡಲ್ಲ, ಯಾಕೋ ಗೊತ್ತಿಲ್ಲ, ಹಿಡಿದ್ ದೆಂಗ್ತಾರೆ. ಸುಮ್ನಿದ್ರೆ ಸರಿ, ಆದ್ರೂ ಹೇಗೆ ಹೇಳಿ, ಕದ್ ನೋಡ್ತಾವೆ ಕಳ್ಳಿ. ಕಿಟಿ ಒನ್ಸ್ ಮೋರ್, पलट ना. मैडम जी थोड़ा पलट लो, हमको भी एक बार देख लो, खुश हो जाएंगे हम तो. देख लो वन. ಹತ್ತು ಅನ್ಸೋಷ್ಟೊತ್ತಿಗೆ ಅಲ್ಲಿ ನೋಡ್ತಾಳೆ, ಆಯ್ತಾ? ಏನಂತೀರಾ ಹೇಳರಪ್ಪ, ಎಲ್ಲಾರು ಹತ್ತು ಅನ್ಸೋಣ, ಆಯ್ತಾ? ನೋಡ್ತಾರ ಇಲ್ವಾ ಅಂತ. 1 2 3 4 5 6 7 8 9 9.1 9.2 9.3 9.4 9.5 9.6 9.7 9.8 9.8 9.8 ಯಾಕಂದ್ರೆ ಆಗಾಗ್ತಾ ಇದೆ. 9.8
ನೋಡ್ಬಿಡ್ರಿ ಅತ್ತಾಗ. ಹಾ, ಅದು ಅದು ಜೋರಾಗೆ ಹೇಳ್ಬೇಕೇನಪ್ಪ. ತನ್ ಹೂಗುರ ನೋಡ್ಬಿಟ್ರೆ 10 ವರ್ಷದಿಗೆ. ಮೇಡಮ್ ಜಿ ಒಂಡ್ರೆಗಳನ್ನಲ್ಲೇ ನೋಡ್ತಾರೆ ನೋಡ್ರಿ ನಮ್ಮನ್ನು. ಬೈಕ್ ಮಾತ್ರ ಅಲ್ಲ, ನಾವು ಚೆನ್ನಾಗಿದ್ದೀವಿ. ಸ್ವಲ್ಪ ಬಣ್ಣ ನಿಮ್ ಕಲರ್ ಇಲ್ಲ ಅಂದ್ರೂ ಬಣ್ಣದಲ್ಲಿ ಏನಿದೆ ಗುರು, ಬಣ್ಣ ಏಷ್ಯನ್ ಪೇಂಟ್ಸ್ ಅಲ್ಲೂ ಐತೆ. ಏನ್ ಮಾಡಕ್ಕೆ ಗುಣ. ಈಗ ಹೇಳ್ಬೋದು ಗುಣ ಸಿಮೆಂಟ್ ಅಲ್ಲಿ ಇರುತ್ತೆ ಅಂತ, ಏನು ಅಲ್ಟ್ರಾಟೆಕ್. ಬಟ್ ಬೇಡ ಅದೆಲ್ಲ. ಗುಣ ನಮ್ಮಂತ ಕನ್ನಡದ ಹುಡುಗರಲ್ಲೇ ಜಾಸ್ತಿ ಸಿಗೋದು ನಿಮಗೆ. ಎಷ್ಟು ಹೋಗ್ಬೇಕು ಗುರು, ನಾನು ಇನ್ನು ಬಿಟ್ಟು ಮೇಲೆ ಬಂದ್ಬಿಟ್ಟೆ. ನಾನು ಆಲ್ರೆಡಿ ನಾವಿದ್ದ ಜಾಗ ಎಲ್ಲ ಹೋಗ್ಬಿಟ್ಟೈತೆ. ನಾನು ಯಾಕೆ ಅವ್ರನ್ನ ಲೂಸ್ ಬಿಟ್ಬಿಟ್ಟು ಬೇರೆ ಟೇಕ್ ಮಾಡ್ಬಿಟ್ಟೆ. ಅಪುಲ್ 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 ನೋಡ್ರಿ, ಇದೆ ಆಪಲ್ ತೋಟ. ಅಲ್ಲಿ ಯಾರು ಪರ್ಮಿಷನ್ ಕೇಳ್ಕೊಂಡು ಅವ್ರ ಹತ್ರ ಒಂದ್ಸಲ ಆಪಲ್ನ ಕಿತ್ಕೊಂಡು ತಿನ್ನೋಣ. कुछ नहीं बोलेगा ना आप रहो थोड़ा, क्योंकि मैं बाहर का हूँ, कुछ बोल देगा इसीलिए. ಕೊನೆಗೂ ನಾವು ಆಪಲ್ ತೋಟದಲ್ಲೇ ಇದ್ದೀವಿ. ನೀವೆಲ್ಲ ಹೆಂಗಪ್ಪ ಅಂದ್ರೆ, ಸೇಬ್ ತಿನ್ಬೇಕು ಅಂತ ಅನ್ಸಿದ್ರೆ ಡಾಕ್ಟರ್ ಹೇಳ್ತಾರಲ್ಲ ಅವಾಗ, ಅಥವಾ ನಾರ್ಮಲ್ ಟೈಮಲ್ಲಿ ಎಲ್ಲಿಗೆ ಹೋಗ್ತೀರಾ? ಅಂಗಡಿಗೆ ಹೋಗ್ತೀರಾ, ಸೆಪ್ಟೋ ಮಾಡ್ತೀರಾ, ಝೊಮ್ಯಾಟೊ ಮಾಡ್ತೀರಾ, ಏನೋ ಮಾಡ್ಕೋತೀರಾ ಕಣ್ರಿ. ನೋಡ್ರಿ ಆಪಲ್ ತೋಟ ನೋಡ್ರಿ, ಫೇವ್ರೇಟ್ ರೀ. ಹೆಂಗಿದೆ ನೋಡ್ರಿ ಆಪಲ್. ಇಲ್ಲೇ ಇದ್ಬಿಡೋಣ ಅನ್ನೋ ತರ ಆಗ್ತಿದೆ. ಕೆಳಗ್ ಬಿದ್ದಿದೆ ಕಣ್ರಿ ಒಂದ್ ಕೆಂಪಗಿರೋ ಆಪಲ್. सर भैया भैया जी ಕೇಳ್ಕೊಂತ ತಗೊಳ್ಳೋಣ, ಯಾಕೆ ಬೇಕು. एक एप्पल खा सकता हूँ? हाँ, इस ये थैंक यू. ಫೈನಲಿ ನಮ್ಮ ಕೈಯಲ್ಲಿದೆ ಕಾಶ್ಮೀರಿ ಆಪಲ್. बहुत बहुत धन्यवाद. ನೋಡ್ರಿ ಆಪಲ್ ನಮ್ಮ ಕೈಯಲ್ಲಿ. ಮೀಟ್ರ್ ಬೇಕು, ಮೀಟ್ರು. ನಕ್ಕನ ಆಪಲ್ ತಿನ್ನೋಕೆ ನಾವು ಬಂದಿರೋದು ಕಾಶ್ಮೀರಕ್ಕೆ. ನೋಡ್ರಿ ಹೆಂಗಿದೆ ನಮ್ಮೂರಲ್ಲಿ. ಟೊಮೆಟೊ ಗಿಡದಲ್ಲಿ ಟೊಮೆಟೊ ಬಿಟ್ಟಂಗ ಐತಲ್ರಿ. ಆಲ್ಮೋಸ್ಟ್ ನಮಗ್ ಟೊಮೆಟೊ ಹಂಗ, ಇವ್ರಿಗೆ ಆಪಲ್. ತಿನ್ನೋಣ. ನಾವು ಆಪಲ್ ತಿಂದು ನಾವು ದೇವಸ್ಥಾನಕ್ಕೆ ಹೋಗೋಣ. So we are eating our apple. ಆಕ್ಚುಲಿ ಏನಪ್ಪ ಅಂದ್ರೆ, ರೀಸೆಂಟ್ ಆಗಿ ಬಿಗ್ ಬಿಲಿಯನ್ ಡೇ ಆಯಿತು. ಅದರಲ್ಲಿ ಆಪಲ್ ಫೋನು ಆಫರಲ್ಲಿ ಇತ್ತು, ಐಫೋನು. ಎಲ್ಲರೂ ತೊಗೊಂಡ್ರು. ನಾವೇನು ಮಾಡ್ತಿದ್ದೆ, ಅದೇ ದುಡ್ಡಿಗೆ ರೈಡಿಂಗ್ ಗೇರ್ಸ್ ಹಾಕೊಂಡು ನಮ್ಮ ಗಾಡಿಯಲ್ಲಿ ಇದೆಯಲ್ಲ ಅದನ್ನ ರೆಡಿ ಮಾಡಿಕೊಂಡು, ನೋಡಿ ಒಂದೊಂದು ಐಟಮ್ನು ತಗೊಂಡು ನಾವು ಬಂದಿದ್ದೀವಿ.
ಆಪಲ್ ತಿನ್ನಕ್ಕೆ ನೋಡಿ. ನಾರ್ಮಲ್ ಆಗಿ ನಾವು ಆಪಲ್ನ ಒಂದು ಬೈಟ್ ಮಾಡಿದ್ರೆ ಅದೊಂದು ಚೂರು ಗಾಳಿ ಬಿದ್ರು ಅದು ಹಾಳಾಗೋಕೆ ಹೋಗ್ಬಿಡುತ್ತೆ. ಬಟ್ ಫ್ರೆಶ್ ಆಪಲ್ ಬಂದು ಹಿಂಗೆ ಇರುತ್ತೆ, ವೈಟ್, ಅದು ಬ್ರೌನಿಶ್ ಆಗಕ್ಕೆ ಹೋಗಲ್ಲ.